SSTVಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಆಗೋಣ ಅಂತ ಮೂವಿ ಮಾತ್ರ ಚಿಂದಿದ್ರು, ಸಕ್ಕತ್ತಾಯ್ತು. ನಮ್ಮ ಬಾಸ್ ಆಕ್ಷನ್, ನಮ್ಮ ಬಾಸೇ ಇಷ್ಟ ಬ್ರೋ, ಅದಕ್ಕೋಸ್ಕರ ಫುಲ್ ಬಂದಿರೋದು. ಮಸ್ತಾಗೈತೆ, ಒಳ್ಳೊಳ್ಳೆ ಕ್ಯಾರೆಕ್ಟರ್ ಕೊಟ್ಟವ್ರೆ. ಒಂದೊಂದು ಡ್ರೆಸ್ಸಲ್ಲಿ ನೋಡೋಕ್ಕೆ ಚಿಂದಿ ಬ್ರೋ, ಮಸ್ತಾಗೈತೆ, ಸಕ್ಕತ್ತಾಯ್ತೆ. ಫೈಟ್ ಒಂದೊಂದು ಆಕ್ಷನ್ ಬ್ರೋ ಮಸ್ತಾಯ್ತೆ, ಮಸ್ತಾಯ್ತು. ಏನು ಬ್ರೋ ಸಾಂಗ್ಸ್ ಎಲ್ಲ ಮಸ್ತಾಯ್ತೆ. ಬ್ರದರ್ ಫ್ರಮ್ ಅನದರ್ ಮದರ್ ಬಟ್ ನಾಟ್ ಸೇಮ್ ಫಾದರ್. ನಂಬರ್ ಸೋಯಾರ ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ಗೆ ಜೈ. ನಮ್ಮ ಮನೆ ದೇವರು ಡಿ ಬಾಸ್ಗೆ ಜೈ. ಇಲ್ಲ ಇವಾಗ ಹೋಗ್ತಿದ್ವಿ ಬಾಸ್. ಇವಾಗ ಹೋಗ್ತಿದ್ದೀರಿ? ಟಿಕೆಟ್ ತಗೊಂಡಿದ್ದೀರಾ? ಟಿಕೆಟ್ ಕೊಡ್ಲೇಬೇಕು ನಮ್ಮ ಬಾಸ್ಗೆ. ಮಾಮೂಲಿ ನಮ್ಮ ಬಾಸ್ಗೆ ಇಷ್ಟ ಜೈ. ಇದನ್ನ ಯಾವ್ಯಾವ ಥರ ಎಲ್ಲ ನೋಡ್ಬೋದು ಅನ್ನೋದನ್ನ ದರ್ಶನ್ ಸರ್ನ ನೋಡಿದ್ರೆ ಗೊತ್ತಾಗುತ್ತೆ. ಇದರಲ್ಲಿ ಪರ್ಫಾರ್ಮೆನ್ಸ್ ವೈಸ್ ಒಬ್ಬ ಕಲಾವಿದಾಗಿ ಯಾವ ಲೆವೆಲಿಗೆ ಪರ್ಫಾರ್ಮೆನ್ಸ್ ಮಾಡ್ಬೋದು ಅನ್ನೋದನ್ನ ದರ್ಶನ್ ಸರ್ ತೋರಿಸ್ಕೊಟ್ಟಿದ್ದಾರೆ. ಸರ್ ಇಲ್ಲಿ ಒಂದು ಮೆಸೇಜ್ ಇದೆ, ಒಂದು ಮಾಸ್ ಸಿನಿಮಾ ಇಟ್ಕೊಂಡು ಮೆಸೇಜ್ ವಿತ್ ಲವ್ ಅಲ್ಲಿ ಒಂದು ಹುಡುಗಿ, ಇವಾಗ ಕುರುಕ್ಷೇತ್ರ ಸ್ಟಾರ್ಟ್ ಆಗಿದ್ದು ಒಂದು ಹುಡುಗಿಯಿಂದಾನೆ ಒಂದು ಹೆಣ್ಣಿಗೆ ಎಷ್ಟು ಬೆಲೆ ಇದೆ ಅನ್ನೋದನ್ನ ತೋರಿಸಿದ್ದಾರೆ. ಜೊತೆಗೆ ಇಲ್ಲಿ ಡಬಲ್ ಶೇಡ್, ಇವತ್ತೇನು ಕ್ಯಾರೆಕ್ಟರ್ ವೈಸ್ ನೋಡಕ್ಕೆ ಬಂದರೆ ಒಂದು 10-15 ಶೇಡಲ್ಲಿ ಕಾಣಿಸ್ಕೋತಾರೆ. ರಾಜ್ಕುಮಾರ್ ಸರ್ ಥರ ಆ್ಯಕ್ಟಿಂಗ್ ಮಾಡಿದ್ದಾರೆ, ಆಮೇಲೆ ಅಂಬರೀಷ್ ಥರ ಮಾಡಿದ್ದಾರೆ, ಶಂಕರ್ನಾಗ್ ಥರ ಮಾಡಿದ್ದಾರೆ. ಎಕ್ಸ್ಪೆಷಲಿ ಹೇಳ್ಬೇಕು ಅಂದರೆ ಫ್ಯಾನ್ಸ್ಗಳಿಗೆ ಒಂದು ಹಬ್ಬ. ನೆಕ್ಸ್ಟ್ ಒನ್ನು ಇವತ್ತೇನು ಅದರಲ್ಲಿ ಒಂದು ಡೈಲಾಗ್ ಹೇಳ್ತಾರೆ, ಡೆವಿಲ್ ಅಂದರೆ ಏನಂದರೆ ಇವಾಗ ಎಲ್ಲರೂ ಅನ್ಕೋತಾರೆ ಮಾಸ್ 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 ಅಂತ. ಮಾಸ್ ಅನ್ನೋದಕ್ಕೆ ಯಾವತ್ತೂ ನಮ್ಮ ಬಾಸ್ ಅದಕ್ಕೆ ನಾಂದಿ ಆಡಿದ್ದಾರೆ. ಬಟ್ ಇವತ್ತು ಬಂದಿರೋಂಥ ಇವಾಗ ಡೆವಿಲ್ ಅನ್ನೋ ಸಿನಿಮಾ ಏನಿದೆ, ಪ್ರತಿಯೊಬ್ಬರು ಕುತ್ಕೊಂಡು ನೋಡೋವಂಥ ಸಿನಿಮಾ. ವಲ್ಗಾರಿಟಿ ಇಲ್ಲ, ಇನ್ನೊಂದಿಲ್ಲ. ಎಕ್ಸ್ಪೆಷಲಿ ಒಂದು ಮೆಸೇಜ್ ಇದೆ. ರಾಜಕೀಯ ಅನ್ನೋದು ಏನು ಇವಾಗ ಪ್ರೆಸೆಂಟ್ ಏನು ನಡೀತಾ ಇದೆ, ರಾಜಕೀಯಕ್ಕೋಸ್ಕರ ಅಪ್ಪ ಇದು ಹೆಂಡ್ತಿನ ಮಕ್ಕಳನ್ನ ಇದು ಏನಂದರೆ ಗಂಡನೇ ಹೆಂಡ್ತಿನ ಸಾಯಿಸೋ ಥರದ್ದು, ಒಂದು ಸಾವನ್ನು ಸಮೇತ ಇಟ್ಕೊಂಡು ರಾಜಕೀಯ ಮಾಡೋ ಥರದ್ದು ನಡೀತಾ ಇದೆ. ಅದನ್ನೆಲ್ಲ ಅಚ್ಚುಕಟ್ಟಾಗಿ ತೋರಿಸಿದ್ದಾರೆ. ಒಂದು ಮೆಸೇಜ್ ಇದೆ. ಆದಷ್ಟು ಬೇಗ ಇಂಥ ಒಳ್ಳೆ ಸಿನಿಮಾಗಳು, ಕಂಟೆಂಟ್ ಇರೋ ಸಿನಿಮಾಗಳನ್ನ ಮಾಡಬೇಕು ಅಂದರೆ ದರ್ಶನ್ ಸರ್ ಮಾಡಿದ್ದಾರೆ. ಪ್ರತಿಯೊಬ್ಬ ಕನ್ನಡಿಗರು, ಕಲಾವಿದರು ಈ ಸಿನಿಮಾನ ಬಂದು ನೋಡಿ ಪ್ರೋತ್ಸಾಹ ಮಾಡಿ. ಇದೇ ಥರ ಇವಾಗ ಎಷ್ಟೋ ಜನ ನೋಡಿ ಸರ್ ಈ ಥರ ಸೆಲೆಬ್ರೇಷನ್ ಥಿಯೇಟ್ರ್ ಹತ್ರ ಮತ್ತೆ ಈ ಥರ ಎಲ್ಲ ಪಟಾಕಿಗಳು ಥಿಯೇಟ್ರ್ ಮಿಂಚಬೇಕು ಅಂದರೆ ದರ್ಶನ್ ಸರ್ ಸಿನಿಮಾನೇ ಬರಬೇಕು. ಇಷ್ಟು ಅಚ್ಚುಕಟ್ಟಾಗಿ ಸಿನಿಮಾ ಮಾಡಿದ್ದಾರೆ. ಎಲ್ಲರೂ ಬಂದು ನೋಡಿ ಸಿನಿಮಾಗೆ ಸಪೋರ್ಟ್ ಮಾಡಿ ಸರ್. ಏನು ಸರ್ ಸರ್ ಕಾಟೇರ ಸಿನಿಮಾ ಬಂದ್ಬಿಟ್ಟು ರೈತರಿಗೋಸ್ಕರ ಮಾಡಿದ ಸಿನಿಮಾ. ರೈತರು ಇವಾಗ ಪ್ರೆಸೆಂಟ್ ರೈತರಿಗೆ ಅವತ್ತಿನ ಕಾಲದಲ್ಲಿ ಏನಿತ್ತು ಅಂತ ತೋರಿಸಿದ್ರು. ಬಟ್ ಇವತ್ತು ಡೆವಿಲಲ್ಲಿ ಇವತ್ತಿನ ರಾಜಕೀಯ ತೋರಿಸಿದ್ದಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಇವತ್ತಿನ ಯಂಗ್ಸ್ಟರ್ಸ್ಗೆ ಸಿನಿಮಾ ಮಾಡೋಕೆ ಬರ್ತಿರೋರಿಗೆ ಆ್ಯಕ್ಟಿಂಗ್ ಪರ್ಫಾರ್ಮೆನ್ಸ್ ಅಂದ್ರೆ ಏನು ಅಂತ ತೋರಿಸಿದ್ದಾರೆ. ಏಜ್ ಆಗಿಲ್ಲ ಸರ್. ಅವತ್ತೇನು ಗಜ ಮತ್ತು ಹಳೆ ಸಿನಿಮಾಗಳಲ್ಲಿ ಏನು ನೋಡಿದ್ವಿ ಆ ದರ್ಶನ್ ಸರ್ನ ಮತ್ತೆ ನೋಡಿ. ಎಷ್ಟೋ ಜನ ಹೇಳ್ತಿದ್ರು ನಿಮ್ಮ ಬಾಸ್ಗೆ ಹಂಗಿದೆ, ಮುಖ ಚೆನ್ನಾಗಿಲ್ಲ, ಅದು ಇದು ಅಂದ್ಬಿಟ್ಟು ಎಷ್ಟೋ ಜನ ಮೀಡಿಯಾದಲ್ಲಿ ಅಥವಾ ಸ್ಟೇಟಸಲ್ಲಿ ಮೆಸೇಜಲ್ಲಿ ಕಮೆಂಟ್ ಮಾಡ್ತಿದ್ರಲ್ಲ. ಡೆವಿಲ್ ಸಿನಿಮಾದಲ್ಲಿ ಜಸ್ಟ್ ಒಂದು ಲುಕ್, ಒಂದೊಂದು ಶಾರ್ಟಲ್ಲೂ ಸಮೇತ ಆ ವ್ಯಕ್ತಿ ಮಾಡಿರೋ ಪರ್ಫಾರ್ಮೆನ್ಸ್ ಗೊತ್ತಾಗುತ್ತೆ ಸರ್. ಆ ವ್ಯಕ್ತಿಗೆ ಇರೋವಂಥ ಒಂದು ಕ್ಯಾಮ್ರಾ ಸೆನ್ಸು, ಆ ಲೈಟ್ ಕ್ಯಾಮ್ರಾ ಇಟ್ಟರೆ ಆ ವ್ಯಕ್ತಿ ಎಷ್ಟು ಅಚ್ಚುಕಟ್ಟಾಗಿ ಕಾಣಿಸ್ತಾರೆ ಅನ್ನೋದು ಕಾಣಿಸುತ್ತೆ. ಇವತ್ತಿಗೂ ಹೇಳಲ್ವ ಸರ್, ಯಪ್ಪ ಬದುಕಿರೋವರೆಗೂ ಹೀರೋನೇ. ಅವ್ರು ಹೇಳ್ತಾರೆ ಯಾವಾಗ್ಲೂ ನನ್ನ ಕಟ್ಔಟ್ಗೆ ಹಾಲು ಹಾಕಬೇಕು ಕನ್ಸು ಕಾಣ್ತಾ ಇರ್ತಾರೆ. ಅವ್ರು ಹೇಳ್ತಾ ಇರ್ತಾರೆ ಈ ಸಿನಿಮಾದಲ್ಲಿ. ಸೊ ಅವ್ರು ಬದುಕಿರೋವರೆಗೂ ಆ ಕಟ್ಔಟ್ಗೆ ಹಾಲಿನ ಅಭಿಷೇಕ ಹಾಕಿ ಹಾಕ್ತೀವಿ, ಪೂಜೆ ಮಾಡೇ ಮಾಡ್ತೀವಿ ಸರ್. ಗರ್ಭಗುಡಿಲಿರೋ ದೇವರು. ಇನ್ನೊಂದು ಮಾತು ಹೇಳ್ತೀನಿ, ಚಾಮುಂಡೇಶ್ವರಿನ ನೋಡೋಕೆ ಅವಾಗ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದ್ವಿ. ಇವತ್ತು RR ನಗರದಲ್ಲಿ ಒಬ್ಬರು ಚಾಮುಂಡೇಶ್ವರಿ ಇದ್ದಾರೆ, ದರ್ಶನ್ ಸರ್ ಅವ್ರ ವೈಫು. ಅವ್ರನ್ನ ಕರ್ಕೊಂಡು ಬಂದೇ ಬರ್ತಾರೆ, ಅವ್ರನ್ನ ಪೂಜೆ ಮಾಡ್ತಾ ಇದ್ವಿ. ಅದಕ್ಕೆ ನೀವು ಆ ವ್ಯಕ್ತಿನ ಕರ್ಕೊಂಡು ಬಂದೇ ಬರ್ತೀರಾ. ನಮ್ಮ ಚಾಮುಂಡೇಶ್ವರಿಗೆ ಈ ಕೂಗು ತಲುಪಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.